ಇತ್ತೀಚೆಗೆ ಈ ಆನ್ಲೈನ್ ವಂಚನೆಗಳು ಬಹಳಷ್ಟು ಆಗ್ತಾ ಇದೆ. ಎಲ್ಲೆಲ್ಲೋ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಕಳೆದ ಒಂದು 3-4 ವರ್ಷಗಳ ಹಿಂದಿನಿಂದ ಇದು ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಇತ್ತೀಚೆಗೆ ವ್ಯಾಪಕವಾಗಿ ಆಗ್ತಾ ಇದೆ. ಆ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಒಂದು ಪ್ರಕರಣದಲ್ಲಿ ನಮ್ಮದೇ ಬಾಗಲಕೋಟೆ ಜಿಲ್ಲೆಯ ಒಬ್ಬ ವ್ಯಕ್ತಿ ಕೂಡ ಸಿಲುಕಿ ಹಾಕಿಕೊಂಡು ಒಂದಲ್ಲ ಎರಡಲ್ಲ ಬರೋಬ್ಬರಿ 83 ಲಕ್ಷ ರೂಪಾಯಿಯನ್ನ ಕಳ್ಕೊಂಡಿದ್ದಾನೆ. ಏನಿದು ಅಚ್ಚರಿಯ ಸ್ಟೋರಿ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮನ್ನು ಯಾರೋ ಪೊಲೀಸರು ಬಂದು ಅರೆಸ್ಟ್ ಮಾಡೋದಿಲ್ಲ. ಯಾವುದಾದ್ರು ಪ್ರಕರಣ ಆಗಿದ್ದಾಗ ಏನು ಪೊಲೀಸರು ಬಂದು ನಿಮ್ಮನಿಗೆ ಅಥವಾ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ತಾರಲ್ಲ, ಆ ರೀತಿ ಮಾಡೋದಿಲ್ಲ. ನಿಮ್ಮನ್ನ ಫೋನ್ ಮೂಲಕವೇ ಟ್ರ್ಯಾಪ್ ಮಾಡ್ತಾರೆ. ಫೋನ್ ಮೂಲಕವೇ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಈ ಕೇಸ್ ಬಂದಿದೆ, ಆ ಕೇಸ್ ಬಂದಿದೆ ಅಂತ ಹೇಳಿ ನಿಮ್ಮನ್ನ ಸಿಲುಕಿ ಹಾಕಿಸ್ತಾರೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನ ಭಯಪಡಿಸ್ತಾರೆ. ಆಮೇಲೆ ಭಯ ಬಿದ್ದಂತಹ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಮಾಡಬೇಕು ಏನಿಲ್ಲ, ಅದಕ್ಕೆ ಪರಿಹಾರ ಹೇಗೆ ಹಾಗೆ ಹೀಗೆ ಅಂತೇಳಿ ಕಾಲ್ ಮಾಡಿದವ್ರ ಹತ್ರ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಹಂತವಾಗಿ ಟ್ರ್ಯಾಪಲ್ಲಿ ಬೀಳಿಸಿ ನಿಮ್ಮನ್ನ ಎದುರಿಸಿ ಮೋಸದ ಜಾಲಕ್ಕೆ ಕೆಡುವಂಥದ್ದು. ಕೊನೆಗೆ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ನೀವು ಇಷ್ಟು ಹಣ ಕಟ್ಟಬೇಕು, ಹಣ ಕಟ್ಟಿದ ನಂತರ ನಿಮ್ಮನ್ನ ಬಿಡ್ತೇವೆ ಅಥವಾ ಆ ಕೇಸಿನಿಂದ ಮುಕ್ತಿಗೊಳಿಸ್ತೇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ನವನಗರದ ಓರ್ವ ವ್ಯಕ್ತಿ 59 ವರ್ಷ ಸರಿಸುಮಾರು, ಅವ್ರಿಗೆ ಆಲ್ರೆಡಿ ಏನಂತ ಹೇಳಿದ್ರೆ ಸರ್ಕಾರಿ ನೌಕರಿಯಿಂದ ನಿವೃತ್ತ ಆಗಿರ್ತಾರೋ ಅಥವಾ ಇರ್ತಾರೋ ಗೊತ್ತಿಲ್ಲ, ಏಜ್ ಆಗಿರುತ್ತೆ 59 ವರ್ಷ ಅಂತ ಹೇಳಿ ಇಲ್ಲಿ ನಮೂದು ಮಾಡಿದ್ದಾರೆ. ಆ ವ್ಯಕ್ತಿ ಇದೇ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಬರೋಬ್ಬರಿ 83,22,000 ರೂಪಾಯಿನ ಕಳ್ಕೊಂಡಿದ್ದಾರೆ. ಹೇಗೆ ಕಳ್ಕೊಂಡ್ರು ಅಂತ ಹೇಳಿದ್ರೆ, ಟ್ರಾಯ್ ಅನ್ನುವಂಥ ಹೆಸರಿನಲ್ಲಿ ಯಾವುದೋ ಒಂದು ಸೈಬರ್ ಕ್ರೈಮೋ ಅಥವಾ ಏನೋ ಸಂಪರ್ಕ ಇಲಾಖೆಯು ಏನೇನೋ ಹೇಳಿಕೊಂಡು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಈ ಒಂದು ಸಂಸ್ಥೆಯಿಂದ ಕಾಲ್ ಮಾಡ್ತಾ ಇದ್ದೀವಿ, ಸರ್ಕಾರಿ ಪೊಲೀಸಿಂದ ಕಾಲ್ ಮಾಡ್ತಾ ಇದ್ದೇವೆ, ನಿಮ್ಮ ಮೇಲೆ ಕೇಸ್ ಆಗಿದೆ. ಯಾವ ಕೇಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಹೆಸರಲ್ಲಿ ಬಾಂಬೆಯಲ್ಲಿ ಒಬ್ರು ಸಿಮ್ ತಗೊಂಡಿದ್ದಾರೆ, ಆ ಸಿಮ್ನಿಂದ ಮಹಿಳೆಯರಿಗೆ ಅಶ್ಲೀಲ ಮೆಸೇಜನ್ನ ಮಾಡಿದ್ದಾರೆ ಅಂತ ಹೇಳಿ ಮೊದಲನೆಯ ಪಾಯಿಂಟನ್ನು ಅವರಿಗೆ ಹೇಳ್ತಾರೆ. ಯಾರೇ ಆಗಲಿ ಹೆಣ್ಣಿನ ವಿಷಯದಲ್ಲಿ ಹೀಗೆ ಮಾಡಿದರೆ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಮಾನ ಮರ್ಯಾದೆ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಗೆ ಸ್ವಲ್ಪ ಅರ್ಧಕ್ಕರ್ಧ ಹೆದರಿ ಬಿಟ್ಟಿದ್ದಾರೆ. ಆನಂತರ ಏನು ಮಾಡಿದ್ದಾರೆ, ಏನು ಮಾಡಬೇಕು ನಾನಂತೂ ತಗೊಂಡಿಲ್ಲ ಹಾಗೆ ಅವನು ಹೆದರಿದ್ದಾರೆ. ಹೆದರಿ ಆದ ನಂತರ ಇವ್ರು ಏನು ಮಾಡಿದ್ದಾರೆ, ನಮ್ಮ ಅಧಿಕಾರಿಗಳು ಮಾತಾಡ್ತಾರೆ, ಪೊಲೀಸರು ಮಾತಾಡ್ತಾರೆ, ಕೋರ್ಟ್ ಕೂಡ ಇಲ್ಲೇ ಇದೆ, ನೀವೆಲ್ಲಿ ಹೋಗೋದು ಬೇಕಂತಿಲ್ಲ, ನೀವು ಮೊಬೈಲಲ್ಲೇ ನೀವು ತನಿಖೆಗೆ ಹಾಜರಾದರೆ ಸಾಕು ಅಂತ. ಆಗ ವಿಡಿಯೋ ಕಾಲಿಗೆ ಬರ್ತಾರೆ. ವಿಡಿಯೋ ಕಾಲಿಗೆ ಬಂದಾದ ಮೇಲೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಕೃತಕವಾದಂಥ ಒಂದು ಏನು ಗ್ರಾಫಿಕ್ಸ್ ಮಾಡ್ಕೊಂಡು ಮಾಡ್ತಾರೋ ಅಥವಾ ಅವ್ರದ್ದೇ ಆದಂಥ ಒಂದು ರೂಮ್ ಇಟ್ಕೊಂಡಿರ್ತಾರೋ, ವಕೀಲರು, ಜಡ್ಜ್ಗಳು, ಸಿಬ್ಬಂದಿಗಳು, ಪೊಲೀಸ್ ಡ್ರೆಸ್ ಹಾಕಿ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಹೀಗೆ ಅದನ್ನು ನೋಡಿದ ತಕ್ಷಣ ಮತ್ತಷ್ಟು ಹೆದರಿಕೆ ಬರುತ್ತೆ, ಯಾಕಂತಂದ್ರೆ ನಿಜ ಅಂತ ಹೇಳಿ ನಾವು ನಂಬಿಬಿಡುತ್ತೆ. ಹೀಗೆ ಆದಂತಹ ಈ ವ್ಯಕ್ತಿ ಹಂತವಾಗಿ 20 ಲಕ್ಷ, 25 ಲಕ್ಷ, 30 ಲಕ್ಷ ಹೀಗೆ ತನ್ನೆಲ್ಲ ಆಸ್ತಿ, ಮನೆಯಲ್ಲಿದ್ದಂಥ ಹಣ, ನಗದು ಎಲ್ಲವನ್ನು ಕೂಡ ಮಾರಿ ಇವತ್ತು ಒಟ್ಟು 83 ಲಕ್ಷ ಅವರಿಗೆ ಪಾವತಿ ಮಾಡಿದ್ದಾರೆ. ಕೆಲವು ಅಮೌಂಟನ್ನು ಕ್ರಿಪ್ಟೋ ಕರೆನ್ಸಿ ಅಂತ ನಾವು ಕರಿತೇವೆ. ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿರುವಂಥದ್ದು ಏನೋ ಒಂದು ಇದೆ. ಹಾಗಾಗಿ ಆ ಮೂಲಕವಾಗಿ ಅವನು ಹಣ ಕಳಿಸ್ತಾನೆ. ಇದೆಲ್ಲ ಆದ ಮೇಲೆ ಮುಗಿದ ತಕ್ಷಣವೇ 1 ತಿಂಗಳಾದರೂ ಕೂಡ ಅವ್ರದ್ದು ಏನು ಬರೋದಿಲ್ಲ ಅಂತ ಹೇಳಿದ್ರೆ, ಕಾಲ್ ಮೆಸೇಜ್ ಬರೋದಿಲ್ಲ. ಆಗ ಅನುಮಾನಗೊಂಡಂತಹ ಈ ಬಾಗಲಕೋಟೆಯ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಾಗಲಕೋಟೆಯ CN ಸ್ಟೇಷನ್ಗೆ, ಅಂದರೆ ಸೈಬರ್ ಕ್ರೈಮ್ ಏನು ಸ್ಟೇಷನ್ ಇರುತ್ತೋ ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಆಗ ಗೊತ್ತಾಗಿದೆ ಇವನು ಫ್ರಾಡ್ ಆಗಿದ್ದಾನೆ, ಇವನು ಮೋಸದ ಜಾಲಕ್ಕೆ ಸಿಲುಕಿದ್ದಾನೆ ಅಂತ ಹೇಳಿ. ಹೀಗೆ ಒಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದುವರೆಗೂ 2 ಇಂತಹ ಡಿಜಿಟಲ್ ಪ್ರಕರಣಗಳು ನಡೆದಿದೆ. ದಯಮಾಡಿ ಜನರಿಗೆ ಹೇಳುವುದಿಷ್ಟೇ, ಯಾರಾದರೂ ಫೋನಲ್ಲಿ ನಿಮಗೆ ಕರೆ ಮಾಡಿ ನಿಮ್ಮ ಮೇಲೆ ಈ ಕೇಸ್ ಬಂದಿದೆ, ಆ ಕೇಸ್ ಬಂದಿದೆ ಅಂತ ಹೇಳಿದರೆ ನಂಬೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ಯಾವುದೇ ಪೊಲೀಸ್ನವರು ನಿಮಗೆ ನೋಟಿಸ್ ಕಳಿಸದೆ ಅಥವಾ ನೇರವಾಗಿ ನಿಮ್ಮ ಮನೆಗೆ ಬರದೆ ಯಾರು ಈ ರೀತಿಯಾಗಿ ಕಾಲ್ ಮಾಡಿ ಹಣಕ್ಕೆ ಬೇಡಿಕೆ ಇಡುವುದಿಲ್ಲ. ಕೋರ್ಟಿನ ಈ ರೀತಿಯಾದಂತಹ ದೃಶ್ಯವನ್ನು ಅವರು ನಿರ್ಮಾಣ ಮಾಡೋದಿಲ್ಲ. ದಯಮಾಡಿ ಹಣ ಇದ್ದವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ, ಹಣ ಇಲ್ಲದಿದ್ದವರು ಇದ್ರೇನು ಮಾಡ್ತಾರೆ, ನಾನೇನು ಮಾಡಿಲ್ಲ ಹೋಗ ಆಚೆಗೆ ಏನಾದರೂ ಮಾಡ್ಕೊ ಅಂತೇಳಿ ಸುಮ್ಮನಾಗ್ತಾರೆ. ಅದಕ್ಕಾಗಿ ಸ್ವಲ್ಪ ಈ ರೀತಿಯಾಗಿ ನಿಮ್ಮ ಗಮನಕ್ಕೆ ಬಂದರೆ ಅವ್ರ ಕಾಲನ್ನು ಕಟ್ ಮಾಡಿ. ಅವರು ಕಾಲ್ ಮಾಡದೇ ಇರೋ ಥರ ನಿಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೂ ಕೂಡ ನೀವು ಕಟ್ ಮಾಡಿ ನೆಗ್ಲೆಕ್ಟ್ ಮಾಡಿಬಿಡಿ ಅಷ್ಟೇ. ಈ ರೀತಿ ಏನಾದ್ರು ಕಾಲ್ ಬಂದರೆ ಸೀದಾ ನಿಮ್ಮ ಹತ್ತಿರ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿಯನ್ನು ನೀಡಿ. ಈ ರೀತಿ ಆಗ್ತಾ ಇರುವಂತಹ ವಂಚನೆಗಳಿಂದ ದೂರ ಇರಿ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, NEET, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ.
ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.